ಜಿಲ್ಲೆಯ ನವಲಗುಂದ ತಾಲೂಕಿನ ಅಣ್ಣಿಗೇರಿ ಪಟ್ಟಣದಲ್ಲಿ ರಾಜ್ಯ ಉಗ್ರಾಣ ನಿಗಮದಲ್ಲಿ ರೈತರು ಇಟ್ಟಂತಹ ಕಡಲೆ ಹೆಸರು ನಾಪತ್ತೆಯಾಗಿದ್ದು, ಅದರ ಅನ್ವಯ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘಟನೆ ವತಿಯಿಂದ ದಿನಾಂಕ 27/7/2024ರಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು, ಸತತ 4 ದಿನ ಸತ್ಯಾಗ್ರಹ ನಡೆದಿತ್ತು. 30/9/2024 50 ಸಂದರ್ಭದಲ್ಲಿ ನವಲಗುಂದ ಮತಕ್ಷೇತ್ರದ ಶಾಸಕರು ಆದ ಎನ್ಎಚ್ ಕೋನರೆಡ್ಡಿ ಅವರು ಅಭಿವೃದ್ಧಿ ಸಂಬಂಧ ರೈತರ ಜೊತೆ ಮಾತಿನ ವಾದದಲ್ಲಿ ನಾಲಿಗೆ ಹರಿಬಿಟ್ಟು ಮಹಿಳಾ ರೈತ ಘಟಕದ ರಾಜ್ಯಾಧ್ಯಕ್ಷರು ಮಹಾದೇವಿ ಹುಯಿಲಗೋಳ ಇವರಿಗೆ ಹಾಗೂ ರೈತರಿಗೆ ಅವಹೇಳನ ಶಬ್ದದಿಂದ ನಿಂದಿಸಿರುತ್ತಾರೆ ಎಂದು ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದರು. ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದು, ಅಹೋರಾತ್ರಿ ಧರಣಿ ನಡೆಸಿದ್ರು. ನಮ್ಮ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅಣ್ಣಿಗೇರಿ ಪಟ್ಟಣದಲ್ಲಿ ರಾಜ್ಯ ಉಗ್ರಾಣದೊಳಗೆ ರೈತರಿಟ್ಟಂಥ ಧಾನ್ಯ ಮತ್ತು ಕಡಲೆ ಬೀಜ ಮತ್ತು ತೊಗರಿ ಬೀಜಗಳನ್ನ ಕಳ್ತನ ಮಾಡ್ಯಾರ ಎಲ್ಲೇ ಅಣ್ಣಿಗೇರಿ ಒಳಗೆ. ಅದನ್ನು ನೋಡಿಕೊಂಡು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಮಹಾದೇವಿ ಹುಯಿಲಗೋಳ ಇವರ ನೇತೃತ್ವದೊಳಗೆ ಏನು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ರಲ್ಲೇ ಅಲ್ಲಿಗೆ ಧಾರವಾಡ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಳ್ಳೋ ಸಂದರ್ಭದೊಳಗೆ ಅಲ್ಲಿ ಅವಹೇಳನ ಶಬ್ದದಿಂದ ಸುಳೆ ಮಕ್ಕಳಂತ ಮಾತಾಡ್ತಾರೆ. ಯಾರು? ನವಲಗುಂದ ಮತಕ್ಷೇತ್ರದ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಅವರು ತಾವು ಜನಪ್ರತಿನಿಧಿಗಳಾಗಿ ರೈತರಿಗೆ ಈ ಥರ ಮಾತಾಡೋದು ಭಾಳ ತಪ್ಪಕ್ಕೈತಿ. ನೀವು ಒಂದು ರೈತ ಸಂಘಟನೆಯಿಂದ ಬಂದದ್ದು, ರೈತರಿಂದನೇ ನೀವು ಹಾರಿಸಿ ಬಂದಿರಿ. ನೀವು ನವಲಗುಂದದ ಮತಕ್ಷೇತ್ರದೊಳಗೆ ಹಾರಿಸಿ ಬರ್ಬೇಕಾದ್ರೆ ನಿಮ್ಮನ್ನು ತಂದವ್ರು ಯಾರಪ್ಪ ಅಂದ್ರೆ ರೈತರು ತಂದವ್ರು ಹಾರಿಸಿ, ಅದನ್ನು ನೀವು ತಿಳ್ಕೋಬೇಕು. ಮತ್ತು ಈ ಥರ ನೀವು ಒಬ್ಬ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಿಗೆ ನೀವು ಯಾರ ಮಕ್ಕಳು? ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈ ರಾಜ್ಯದೊಳಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾರು? ಸಿದ್ದರಾಮಯ್ಯ ಸಾಹೇಬರು. ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಇಂಥ ಒಬ್ಬ ಮುಖ್ಯಮಂತ್ರಿಗಳು ನಿಮ್ಮ ಇದರೊಳಗೆ ಅದರಪ್ಪ ಅಂತಂದ್ರೆ ಅವ್ರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಕತ್ತೀರಿ ನೀವು. ನವಲಗುಂದ ಮತಕ್ಷೇತ್ರದ ಶಾಸಕರು ಎನ್ಎಚ್ ಕೋನರೆಡ್ಡಿ ಅವರೇ, ನೀವು ತಿಳ್ಕೊಬೇಕಾಗ್ತದ. ಯಾಕಂದ್ರೆ ನೀವು ಕೂಡ ರೈತರ ಒಂದು ಇದರಿಂದ ಬಂದಿರಿ. ಇವತ್ತ ಬೀಜ ಕಳತನ ಆಗ್ಯವಪ್ಪ ಅಂತಂದ್ರೆ ಒಂದು ತಾಲೂಕಿನ ಶಾಸಕರಾಗಿ ಇವತ್ತೊಂದು ತಾಲೂಕಿನಾಗ ಒಂದು ಹುಲ್ಲು ಕಡ್ಡಿ ಸಹ ಹೊರಗೆ ಹೋಗ್ಬೇಕಾದ್ರೆ ಒಂದು ಶಾಸಕರ ಅನುಮತಿ ಬೇಕು. ಒಳಗಡೆ ತಾಲೂಕಿಗೆ ಬರ್ಬೇಕಾದ್ರೆ, ತಾಲೂಕಿನ ಒಳಗೆ ಬರ್ಬೇಕಾದ್ರೆ ತಾಲೂಕಿನ ಶಾಸಕರ ಪರ್ಮಿಷನ್ ಬೇಕು. ನಾವು ಹೇಳ್ತೀವಿ ನೇರವಾಗಿ ನೀವೇ ಕಳತನ ಮಾಡಿರಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದೊಳಗೆ ನಾವೇನು ಮಾಡ್ತೀವಿ? ನೀವೇ ಕಳತನ ಮಾಡಿರಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಕೋನರೆಡ್ಡಿ ಸಾಹೇಬ್ರ, ನೀವು ಜನಪ್ರತಿನಿಧಿಗಳು, ನೀವು ರೈತ ಸಂಘಟನೆ ಮ್ಯಾಗ ತೋರಿಸೋದಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನೀವು ಈ ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು. ಸಿದ್ದರಾಮಯ್ಯನವರೇ, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ನೀವು ನಿಮ್ಮ ಶಾಸಕರಿಗೆ ಹೇಳ್ರಿ, ನವಲಗುಂದದ ಶಾಸಕರಿಗೆ ಏನು ಎನ್ಎಚ್ ಕೋನರೆಡ್ಡಿ ಅವರಿಗೆ ಹೇಳ್ರಿ, ನೀವು ಕ್ಷಮೆ ಕೇಳಬೇಕು. ಈ ರಾಜ್ಯದ ರೈತರಿಗೆ ಕ್ಷಮೆ ಕೇಳದೆ ಹೋದ್ರೆ ನಾವು ಈ ರಾಜ್ಯಾದ್ಯಂತ ಕೂಡಲ ಸಂಗಮದಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡುವುದರ ಮೂಲಕ ಉಗ್ರ ಹೋರಾಟ ಮಾಡಬೇಕಂತ ನಾವು ಈ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಹೇಳಬೇಕಂತ ಇಷ್ಟಪಡ್ತೀವಿ. ನೀವು ತಿಳ್ಕೋರಿ ಏನಾಗೈತಿ ಪರಿಸ್ಥಿತಿ, ಇವತ್ತು ರೈತರ ಪರಿಸ್ಥಿತಿ ಏನಾಗೈತಿ ಅಂತ ತಿಳ್ಕೋರಿ. ಜನಪ್ರತಿನಿಧಿಗಳಾಗಿ ನೀವು ಅರ್ಥ ಮಾಡ್ಕೋರಿ. ನೀವು ಯಾರ ಮಕ್ಕಳು? ಬಕೆಟ್ ಹಿಡ್ಕೊಂಡು ಇಡ್ತಿರಲ್ರಿ ಎಲೆಕ್ಷನ್ ಒಳಗೆ, ನೀವು ಮತಗಳ ಕೇಳುವಕ್ಕೆ ನೀವು ಬಕೆಟ್ ಹಿಡ್ಕೊಂತ ಇಡ್ತಿರಲ್ಲ, ಅದನ್ನ ಅರ್ಥ ಮಾಡ್ಕೋರಿ. ನೀವು ಇವತ್ತು
ರೈತರಿಗೆ ತುಂಬಾ ಅನ್ಯಾಯ ಆಗೈತಿ. ರೈತರು ಉರ್ಲಕ್ಕೂ ಸಹಾಯಕತ್ತಾರ, ಎಣ್ಣೆ ಕೂಡ ಸಹಾಯಕತ್ತಾರ. ಇವತ್ತಿಗಾದ್ರೂ ₹1 ಯಾವುದೇ ಇವತ್ತು ಸಾವು ಮನ್ನಾ ಇಲ್ಲ ಈ ರಾಜ್ಯದೊಳಗ. ನಿಮ್ದ ನೀವು ವಿಚಾರ ಮಾಡಕ್ ಹೊಂಟಿರಪ್ಪ ಅಂದ್ರ ಏನ್ ರೈತರು ನೀವು ಯೋಗಕ್ಷೇಮ ವಿಚಾರ ಮಾಡ್ತೀರಿ ಈ ರಾಜ್ಯದೊಳಗ? ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರ, ತಕ್ಷಣ ನೀವು ನಿಮ್ಮ ನವಲಗುಂದದ ಶಾಸಕರಿಗೆ ನೀವು ಬುದ್ಧಿ ಹೇಳುವುದರ ಮುಖಾಂತರ ನೀವು ಅವ್ರಿಗೆ ಇದನ್ನ ಮಾಡ್ರಿ. ಇಲ್ಲಪ್ಪ ಅಂದ್ರ ಈ ರಾಜ್ಯದೊಳಗ ನಾವು ಉಗ್ರ ಹೋರಾಟ ಮಾಡ್ಬೇಕಾಗತ್ತಂತ ಹೇಳುತ್ತಾ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ನಾಗರಾಜ್ ಹುಗಾರ್.